ರಾಜ್ಯಾಧ್ಯಕ್ಷರು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ಬೆಂಗಳೂರು, ಶೈವ ಲಿಂಗಾಯತ ಸಮಾಜ ಬೆಂಗಳೂರು ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇವೆ. ಮಹಿಳಾ ಮೋರ್ಚಾ ಕರ್ನಾಟಕ ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇವೆ. ಸರ್ಕಾರಿ ಕೋಟಾದ ಅಡಿಯಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪ್ರವೇಶ ಪಡೆದಂತಹ ಅವರಿಗೆ ಸನ್ಮಾನಿಸಲು ಆಗಮಿಸಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ ಜಿ ವಾಮದೇವ್ ನಿವೃತ್ತ ನಿರ್ದೇಶಕರು ಆರೋಗ್ಯ ಇಲಾಖೆ ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇವೆ. ಬಂಧುಗಳೇ, ಅರಿವಿಗಿಂತ ಆಚಾರ ದೊಡ್ಡದು ಎಂಬುದಾಗಿ ತನ್ನ ಜೀವನ ನಿದರ್ಶನದ ಮೂಲಕ ಇಡೀ ಮನುಕುಲಕ್ಕೆ ಬಹುದೊಡ್ಡ ಸಂದೇಶವನ್ನ ನೀಡಿದಂತಹ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವದ ಅಂಗವಾಗಿ ಈ ಒಂದು ಧಾರ್ಮಿಕ ಹೊರಡಲೇಬೇಕಾಯ್ತು, ಫೋಟೋಗ್ರಾಫರ್ ಹೊರಡಲೇಬೇಕಾಗುತ್ತೆ. ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲೆಂದು ವಿಘ್ನೇಶ್ವರನನ್ನ ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ದೈವಿ ಕಳೆಯನ್ನು ತಂದಂತಹ ಮಹಿಳಾ ಮಂಡಳಿ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಗುರು ಹಿರಿಯರನ್ನ ಸ್ವಾಗತಿಸಲಿದ್ದಾರೆ ಶ್ರೀಯುತ ಎಚ್ ಸಿ ಮುರಳೀಧರ್ ಅವರು. ವೇದಿಕೆಯಲ್ಲಿ ಸನ್ಮಾನಿತರಾಗಿರ್ತಕ್ಕಂಥವೆಲ್ಲ ಪೂಜನೀಯವಾಗಿ ಹಸಿರಾಗಿರ್ತಕ್ಕಂಥ ಗುರುವರುಗಳ ಕಾರ್ಯಗಳನ್ನು ನಮಸ್ಕರಿಸುತ್ತಾ, ಹೇಮರೆಡ್ಡಿ ಮಲ್ಲಮ್ಮನವರ ಗೃಹಿಣಿ ಜೀವನದ ಪಾವಿತ್ರದ ಪರಿಚಯವಿಲ್ಲದ ಕನ್ನಡಿಗರಿಂದ ಕುಟುಂಬದವರ ಕಿರುಕುಳವನ್ನು ಸಹಿಸಿ ಗಂಡನ ಮಹಾದೇವನನ್ನು ಮನ್ನಿಸಿ ಮತಿಗೇಡಿ ಮೈದನವನ್ನು ಮಹಾಯೋಗಿಯವನ್ನಾಗಿ ರೂಪಿಸಿದ ಎಲ್ಲರ ಕಲ್ಯಾಣವನ್ನು ಬಯಸಿ ಕೊನೆಯಲ್ಲಿ ಮಲ್ಲಿಕಾರ್ಜುನನಲ್ಲಿ ಲೀನರಾದ ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ 601ನೇ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಮತ್ತು ಇಂದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಶಾಬ್ರ ರೇಣುಕ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರನ್ನ ಈ ಕಾರ್ಯಕ್ರಮಕ್ಕೆ ಮತ್ತು ಸಮಾಜದ ವತಿಯಿಂದ ಘಟಕದ ವತಿಯಿಂದ ತುಂಬುವುದರಿಂದ ಸ್ವಾಗತಿಸಿದೆ. ಹಾಗೂ ಇಂದಿನ ಸಭೆಯ ಸಮ್ಮುಖವನ್ನು ವಹಿಸಿರತಕ್ಕಂಥ ಶ್ರೀ ಶಾಬ್ರ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಗುರು ಆಲಸ್ವಾಮಿ
ಹುಣಸ್ಬೆಟ್ಟ ಇವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೂ ಶ್ರೀ ಶಾಬ್ರ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ರಂಭಾಪುರಿ ಶಾಖಮಠ ಬೀರೂರು ಇವರನ್ನು ಕೂಡ ತುಂಬು ಹೃದಯದಿಂದ ಮತ್ತು ನಮ್ಮ ಘಟಕದವರಿಂದ ಸ್ವಾಗತಿಸುತ್ತೇನೆ. ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಎಚ್.ಎಸ್. ಕುಮಾರಪ್ಪ ಅವರನ್ನು ಕೂಡ ನಾನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಮತ್ತು ರಾಜ್ಯದ ವಿಶೇಷ ಸನ್ಮಾನಿತರಾಗಿ ರಾಜ್ಯದ ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿಗೆ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಸಮಾಜದ ಕೂಡ ತುಂಬು ಹೃದಯದಿಂದ ನಮ್ಮ ಘಟಕದ ವತಿಯಿಂದ ಮತ್ತು ಕೇಂದ್ರ ಸಮಿತಿಯಿಂದಲೂ ಸ್ವಾಗತಿಸುತ್ತೇನೆ. ಮತ್ತು ಶ್ರೀ ಶಿವಶರಣಿ ಎಂ ರೆಡ್ಡಿ ಮಲ್ಲಮ್ಮನವರ ಬಗ್ಗೆ ಮಾತಾಡಲಿಕ್ಕೆ ಮತ್ತು ಅವರ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿರತಕ್ಕಂಥ ಉಪನ್ಯಾಸಕರು ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ ಶ್ರೀಮತಿ ಶುಭಾ ಮರವಂತೆ ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಕೇಂದ್ರ ಸಮಿತಿಯ ಕೇಂದ್ರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಚ್.ಸಿ. ರೇವಣಸಿದ್ದಪ್ಪನವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೂ ರಾಜ್ಯಾಧ್ಯಕ್ಷರು ಶಿವಶರಣಿ ಎಂ ರೆಡ್ಡಿ ಮಲ್ಲಮ್ಮ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ಬೆಂಗಳೂರು ಶ್ರೀಯುತ ಶ್ರೀ ಶೇಖರಗೌಡ ಮಾಲಿ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಹಾಗೂ ಪ್ರತಿಭಾ ಪುರಸ್ಕಾರ ಮೆಡಿಕಲ್ ಮತ್ತು CET ನೀಟ್ ರ್ಯಾಂಕಿಂಗಲ್ಲಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರವನ್ನು ನೀಡಲಿಕ್ಕೆ ಆಗಮಿಸಿರತಕ್ಕಂಥ ಡಾಕ್ಟರ್ ವಾಮದೇವ್ ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಹಾಗೂ ನಮ್ಮ ಬೆಂಗಳೂರು ಶಿವಶರಣಿ ಎಂ ರೆಡ್ಡಿ ಮಲ್ಲಮ್ಮ ವೀರಶೈವ ಜನಸಂಘ ರಿಜಿಸ್ಟ್ರೇಡ್ ಇವರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಚ್.ಸಿ. ರಾಜಪ್ಪನವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಮತ್ತೆ ಸ್ವಾಗತಿಸುತ್ತೇನೆ. ಶ್ರೇಷ್ಠ 601ನೇ ಜಯಂತ್ಯುತ್ಸವ ಸಂಪನ್ನವಾಗಿ ನೆರವೇರಲಿ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಸಹಕಾರಗಳಿಂದ ಇನ್ನು ಮುಂದಿನ ನಾಡಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರನ್ನು ಸಮಾಜದ ಎಲ್ಲ ಬಂಧುಗಳನ್ನು ಕೂಡ ಹೊರರೂಪದ ಉತ್ಸವವಾದರೆ ಸಾಲದು, ಆತ್ಮೋದ್ಧಾರದ ಜೀವನ ಯೋಗವಾಗಬೇಕು, ಜೀವ ರಥೋತ್ಸವವಾಗಬೇಕು. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಲಿದ್ದಾರೆ ಬಡಗನಾಡು ಹೇಮರೆಡ್ಡಿ ವೀರಶೈವ ಜನಾಂಗ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಎಚ್.ಸಿ. ರೇವಣಸಿದ್ದಪ್ಪ ಇವರು. ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವ ಹಾಗೂ ಧಾರ್ಮಿಕ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿರ್ತಕ್ಕಂಥ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 15 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಉಜ್ಜಯಿನಿ ಪೀಠ ಇವರು ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮಕ್ಕೆ ಬಂದಿರಲ್ಲ. ಅವರ ಪಾದಗಳಿಗೆ ಪಡಮಟ್ಟು ಈ ದಿನ ಅವರ ಪರವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಶ್ರೀ ಶಾಬ್ರ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಪಡಮಟ್ಟು ಸಮ್ಮುಖವನ್ನು ವಹಿಸಿರತಕ್ಕಂಥ ಶ್ರೀ ಶಾಬ್ರ ಗುರುಮೂರ್ತಿ ಶಿವಾಚಾರ್ಯ ಸ್ವಾಮಿಗಳ ಪಾದಾರಗಳಿಗೆ ನಮಸ್ಕರಿಸಿ, ಅದೇ ರೀತಿ ಶಾಬ್ರ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ರಂಭಾಪುರಿ ಶಾಖಾಮಠ ಇವರ ಪಾದಗಳಿಗೆ ನಮಸ್ಕರಿಸಿ, ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ರಾಜ್ಯದ ನಾಡೋಜ ಪ್ರಶಸ್ತಿ ನಮ್ಮ ಸಮಾಜದ ಕಣ್ಮಣಿಯಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಗೌರವ್ ಚನ್ನಬಸಪ್ಪನವರೇ ಹಾಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಸಹ್ಯಾದ್ರಿ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಮತಿ ಶುಭಾ ಮರವಂತೆ ಅವರೇ, CET ಮತ್ತು ನೀಟ್ ರ್ಯಾಂಕ್ ವಿಜೇತರಿಗೆ ಗೌರವ ಸಮರ್ಪಣೆ ಮಾಡಲು ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶೇಖರಗೌಡ ಮಾಲಿ ಪಾಟೀಲ್ ರವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ವಾಮದೇವ್ ಅವರೇ ಹಾಗೂ ಸುನೀತಾ ಜಗದೀಶ್ ಅವರೇ ಹಾಗೂ ನಮ್ಮ ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಚ್.ಸಿ. ರಾಜಪ್ಪನವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಮಾಜ ಬಂಧುಗಳೇ, 18 ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ಸುತ್ತಮುತ್ತ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ, ಬಂಧು ಭಗಿನಿಯರೇ, ಹೇಮರೆಡ್ಡಿ ಮಲ್ಲಮ್ಮ ಅವರ
ಬೆಳಗನಾಡು ಹೇಮರೆಡ್ಡಿ ಮಲ್ಲಮ್ಮನವರ ಸಮಾಜವನ್ನು 1918ರಲ್ಲಿ ನಮ್ಮ ಹಿರಿಯರು ಸ್ಥಾಪನೆಯನ್ನು ಮಾಡಿಕೊಂಡು 1919ರಲ್ಲಿ ಗಿರಿಯಾಪುರ ಕೇಂದ್ರವನ್ನು ಮಾಡಿಕೊಂಡು ದೇವಸ್ಥಾನವನ್ನು ಹೇಮರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನವನ್ನು ನಿರ್ಮಿಸಿಕೊಂಡು ಅಂದಿನಿಂದ ಇಂದಿನವರೆಗೆ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಸಮಾಜದ ಸಂಘಟನೆಯನ್ನ ಮಾಡಲಿಕ್ಕೆ 1918ರಿಂದ ನಮ್ಮ ಪೂರ್ವಿಕರು ಸಮಾಜವನ್ನ ಬೆಳೆಸಿಕೊಂಡು ಬಂದಿದ್ದಾರೆ. ಅದನ್ನು ನಾವು ನೀವೆಲ್ಲ ಸೇರಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ನಾವು ಈ ಸಮಾಜದ ವತಿಯಿಂದ ಪ್ರತಿ ವರ್ಷ ಒಂದೊಂದು ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವವನ್ನು ಮತ್ತು 12 ವರ್ಷಗಳಿಗೊಮ್ಮೆ ಜಾತ್ರಾ ಮಹೋತ್ಸವವನ್ನು ನಿಮ್ಮೆಲ್ಲರ ಸಹಕಾರದಿಂದ ಆಚರಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಸಮಾಜದ ಸಂಘಟನಾ ದೃಷ್ಟಿಯಿಂದ ನಾವು ನಮ್ಮ ಸಮಾಜಕ್ಕೆ ಒಂದು ಸಭೆಯನ್ನು ನಡೆಸಲಿಕ್ಕೆ ಸ್ಥಳ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನವಜೀವನ ದರ್ಶನ ಮಂಟಪದ ಹೆಸರಿನಲ್ಲಿರ್ತಕ್ಕಂಥ ಜಾಗವನ್ನು ನಮ್ಮ ಸಮಾಜಕ್ಕೆ ಖಾತೆಯನ್ನು ಮಾಡಿಸಿಕೊಂಡು ಒಂದು ಭವನವನ್ನು ನಮ್ಮ ಸಮಾಜದ ಬಂಧುಗಳ ಸಹಕಾರದಿಂದ ಸುಮಾರು 80 ಲಕ್ಷ ರೂಗಳನ್ನು ಸಂಗ್ರಹಿಸಿಕೊಂಡು ಅಲ್ಲಿ ಸಮಾಜದ ಉಪಯೋಗಕ್ಕಾಗಿ ಭವನವನ್ನು ನಿರ್ಮಿಸಿಕೊಂಡು ಪ್ರತಿಯೊಂದು ಸಭೆ ಸಮಾರಂಭಗಳನ್ನು ಮಾಡಲಿಕ್ಕೆ ಅದು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥವರು ನಮ್ಮ ಸಮಾಜ ಬಂಧುಗಳು. ಅದೇ ರೀತಿ ಹೇಮರೆಡ್ಡಿ ಮಲ್ಲಮ್ಮನವರ ದೇವಾಲಯವನ್ನು ನವೀಕರಣವನ್ನು ಸಹ ಗೊಳಿಸಿ ನಂತರ 100 ವರ್ಷಗಳ 1919ರಲ್ಲಿ ವಿಗ್ರಹವನ್ನು ಸ್ಥಾಪನೆಯನ್ನು ನಮ್ಮ ಪೂರ್ವಿಕರು ಮಾಡಿದರು. ಅದು ಶಿಥಿಲಗೊಂಡಿದ್ದರಿಂದ ನಾವು 2024ರಂದು ನಮ್ಮ GP ಕಾಂತರಾಜ್ರವರು ವಿಗ್ರಹವನ್ನ ನಮಗೆ ಮಾಡಿಸಿಕೊಟ್ಟಿದ್ದರಿಂದ ಪುನಃ ಆ ವಿಗ್ರಹವನ್ನು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ 21/4/2024ರಿಂದ 1/5/2024ಗೆ ಪ್ರತಿಯೊಂದು ಗ್ರಾಮದವರು ಸಹ ಬಂದು ಶ್ರದ್ಧಾಭಕ್ತಿಯಿಂದ ಪೂಜಾ ಕಾರ್ಯಗಳನ್ನು ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದ ನಂತರ 2ನೇ ತಾರೀಕು ನಮ್ಮ ಗುರುಮೂರ್ತಿ ಶಿವಾಚಾರ್ಯರ ಸಮ್ಮುಖದಲ್ಲಿ ಆ ವಿಗ್ರಹವನ್ನ ವಿಸರ್ಜಿಸಿ 2ನೇ ತಾರೀಕು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಸಭೆಯಲ್ಲಿ ನಮ್ಮ ತಾವರೆಕೆರೆ ಮತ್ತು ಅದು ಯಡಿಯೂರು ಕ್ಷೇತ್ರದ ಸ್ವಾಮೀಜಿಗಳಾಗಿರ್ತಕ್ಕಂಥ ರೇಣುಕಾ ಶಿವಾಚಾರ್ಯರು ಹಾಗೂ ಗುರುಮೂರ್ತಿ ಶಿವಾಚಾರ್ಯರ ಸಮ್ಮುಖದಲ್ಲಿ ಸಭೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದೇ ರೀತಿ ಪೂಜೆ 48 ದಿನಗಳ ಮಂಡಲ ಪೂಜೆಯನ್ನು ಸಹ ಆ ಗಿರಿಯಾಪುರದ ಗ್ರಾಮದವರು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಶ್ರದ್ಧಾಭಕ್ತಿಯಿಂದ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೂ ಸಹ ಏನು ನಮ್ಮ ಸಮಾಜ ಬಂಧುಗಳು ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ 18 ಘಟಕಗಳ ಎಲ್ಲಾ ಸಮಾಜ ಬಂಧುಗಳು ಸಹ ತುಂಬಾ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಕೇಂದ್ರ ಸಮಿತಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸ್ತಕ್ಕಂಥ ಕಾರ್ಯಕ್ರಮವನ್ನ ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದ್ದೇವೆ. SSLC ಮಕ್ಕಳು ಅತ್ಯಂತ ಹೆಚ್ಚು ಅಂಕಗಳನ್ನ ಪಡೆದಂತ 18 ಗ್ರಾಮಗಳಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬ ವಿದ್ಯಾರ್ಥಿಗಳನ್ನ ಗುರುತಿಸ್ತಕ್ಕಂಥ ಕಾರ್ಯಕ್ರಮವನ್ನ ಆ ವಿದ್ಯಾರ್ಥಿಗಳಿಗೆ 1,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಸಮಾಜದ ವತಿಯಿಂದ ಕೊಡ್ತಕ್ಕಂಥದ್ದು. ಅದು ಸಹ ದಾನಿಗಳು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಆ ದಾನಿಗಳನ್ನು ಸಹ ಸ್ಮರಿಸುತ್ತಾ ಪ್ರತಿ ವರ್ಷ ನಾವು ಪ್ರತಿಭಾ ಪುರಸ್ಕಾರವನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ PUC ವಿದ್ಯಾರ್ಥಿಗಳಿಗೆ ನಾವು ಏನು ವಿಜ್ಞಾನ ವಿಭಾಗದಲ್ಲಿ 3 ಜನ ಮತ್ತು ಕಲಾ ವಿಭಾಗದಲ್ಲಿ 3 ಜನ ಮತ್ತು ವಾಣಿಜ್ಯ ವಿಭಾಗದಲ್ಲಿ 3 ಜನ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದ 18 ಗ್ರಾಮಗಳಿಗೆ ಬರುತ್ತೆ. ಉಳಿದಂತ ಹಣವನ್ನು ನಾವು ಕೇಂದ್ರ ಸಂಘದಿಂದ ಭರಿಸಿ 1,000 ರೂಪಾಯಿಗಳನ್ನು ಪ್ರತಿಯೊಬ್ಬರು ನೀಡ್ತಾ ಇದ್ದಾರೆ. ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆದವರಿಗೆ ಹಣವನ್ನು ನಾವು ನೀಡ್ತಾ ಇದ್ದೇವೆ. ಕಲಾ ವಿಭಾಗದಲ್ಲಿ ಲಿಂಗೈಕ್ಯ ಕುಪ್ಪೂರು ಮರಳಪ್ಪ ನಿವೃತ್ತ ಶಿಕ್ಷಕರು ಇವರ ಸ್ಮರಣಾರ್ಥ M. ಪ್ರಕಾಶ್ ತಾಲೂಕು ದೈಹಿಕ ಶಿಕ್ಷಣ
ಪರಿವೀಕ್ಷಕರು, BEO ಕಚೇರಿ, ತರೀಕೆರೆ ಇವರು ಸಹ ಪ್ರತಿ ವರ್ಷ ನಮಗೆ 5,000 ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಕೇಂದ್ರ ಸಂಘಕ್ಕೆ. ಆ ಹಣವನ್ನ ನಾವು ಆ ವಿದ್ಯಾರ್ಥಿಗಳಿಗೆ ವಿತರಣೆಯನ್ನ ಮಾಡ್ತಾ ಇದ್ದೇವೆ. CET ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಶ್ರೀಮತಿ ಗಂಗಮ್ಮ, ಲಿಂಗೈಕ್ಯ ದೇವರ ಮನೆ ಹನುಮಂತಪ್ಪ ಇವರ ಸ್ಮರಣಾರ್ಥ ಗಿರೀಶಪ್ಪ ಸಹೋದರರು ಅವರು ಸಹ ಪ್ರತಿ ವರ್ಷ 5,000 ರೂಪಾಯಿಗಳನ್ನ ಕೊಡ್ತೀವಿ. ಅದೇ ರೀತಿ ನಮಗೆ ದಾಸೋಹ ಸೇವೆಯನ್ನು ಅತ್ಯಂತ ಪ್ರಮುಖವಾದ್ದು ದಾಸೋಹ ಸೇವೆ. ನಮ್ಮ ಹಂಚಿಮನೆ HN ರುದ್ರಪ್ಪ ಅವರ ಮಕ್ಕಳಾಗಿದ್ದ ದಾಸೋಹ ಸೇವೆಯನ್ನ 2 ದಿನದ ದಾಸೋಹ ಸೇವೆಯನ್ನ ನಡೆಸಲಿಕ್ಕೆ ಅವರು ಒಪ್ಪಿಕೊಂಡು ಅವರು ಎಲ್ಲ ವ್ಯವಸ್ಥಿತವಾಗಿ ಆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರನ್ನು ಭಾಗವಹಿಸಿ ಈ ಈ ಮಹಾಸಭೆಗೆ ನನ್ನ ಅತ್ಯಂತ ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇನೆ. ಇವತ್ತು 601ನೆಯ ಮಹಾಮಾತೆ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯುತ್ಸವವನ್ನು ಮಾಡುವ ಈ ಶುಭಾವಸರದಲ್ಲಿ ಈ ಕಾರ್ಯಕ್ರಮ ವೃತ್ತಿಯಲ್ಲಿ ತಜ್ಞ ವೈದ್ಯರಾಗಿದ್ದರೂ ಕೂಡ ಅತ್ಯುತ್ತಮ ಕ್ರೀಡಾಪಟು, ಹವ್ಯಾಸಿ ಗಾಯಕರು ಆಗಿರುವ ಡಾಕ್ಟರ್ HS ಬಸವರಾಜು ಅವರಿಂದ ಸುಂದರವಾದ ಭಾವಗೀತೆ.
ಬರುವ ನಾಳೆ ಗತ್ತಲೆ, ಕಳೆದ ನಿನ್ನೆ ಕತ್ತಲೆ, ಬರುವ ನಾಳೆ ಗತ್ತಲೆ. ಯಾವ ಗುರಿ ಏನು ಗೊತ್ತು ಈ ಹೊತ್ತು ನಮ್ಮ ಹೊತ್ತು. ಯಾವ ಗುರಿ ಏನು ಗೊತ್ತು ಈ ಹೊತ್ತು ನಮ್ಮ ಹೊತ್ತು. ಹಾಗೆ ನೆನ್ನಿನ ನೆನಪಿಲ್ಲ, ನಾಳೆ ನಿರೀಕ್ಷೆ ಇಲ್ಲ. ಇವತ್ತಷ್ಟೇ ನಾನು ಬರೀತಿದ್ದೆ. ಇದನ್ನ ನಮ್ಮ ಸಮುದಾಯದ ಬಂಧುಗಳು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ನಮ್ಮ ರಾಜಪ್ಪ ಮತ್ತು ಈಶ್ವರಪ್ಪ ನಾನು ಬಂದು ಕೇಳಿದಾಗ ನನ್ನ ವೃದ್ಧಾಪ್ಯದ ಸ್ಥಿತಿಯನ್ನು ಅವ್ರಿಗೆ ಹೇಳಿ, ಅವರು ಇಲ್ಲ ಇದು ನಮ್ಮ ಹಿರೇನಲ್ಲೂರಿನಲ್ಲಿ ನಡೀತದೆ, ನೀವು ನಮ್ಮೂರಿಗೆ ಬರದೆ ಭಾಳ ದಿವಸ ಆಯಿತು, ನೀವು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು. ಅವರಿಬ್ಬರು ನನ್ನ ಹಾಗೆ ಬೆಂಗಳೂರು ನಗರದಲ್ಲೇ ವಾಸ ಮಾಡ್ತಾ ಇದ್ದರು. ಹುಟ್ಟಿದ ಊರಿನ ಬಗ್ಗೆ ಇದ್ದವರ ಶ್ರದ್ಧಾಸಕ್ತಿ ನೋಡಿ ನಾನು ಅವರಿಬ್ಬರನ್ನ ಮೆಚ್ಚಿಕೊಂಡಿದ್ದೇನೆ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನಗೆ ಸನ್ಮಾನ ಅಂತೇನೋ ಇದೆ ಪತ್ರಿಕೆ, ಅದನ್ನು ಬಿಟ್ಟು ಉದ್ಘಾಟನೆಗೆ ಹೇಳಿಬಿಟ್ಟು ನಾನು ಸನ್ಮಾನ ಮಾಡ್ತೀರೇನಪ್ಪ. ದುರದೃಷ್ಟ ನನಗೆ ಯಾರು ಇಲ್ಲಿ ಏನು ನಡೀತದೆ ಅಂತ ನನಗೆ ಕೇಳೋದಿಲ್ಲ. ಯಾರಾದರೂ ಹತ್ತಿರ ಮಾತಾಡಿದಾಗ ಸ್ವಲ್ಪ ಅಂದಾಜಿನ ಮೇಲೆ ಮಾತಾಡ್ತೀನಿ ಅವರು. ಹಾಗಾಗಿ ನನ್ನ ಸೋದರಿ ಮರವಂತಿಯವರು ಮಾತಾಡಿದ್ರು, ಚೆನ್ನಾಗಿ ಮಾತಾಡಿದೆವು ನನಗೆ ಅಷ್ಟು. ಯಾಕೆಂದರೆ ಜನ ಪ್ರೀತಿಯಿಂದ ಕೇಳ್ತಾ ಇದ್ದೆ ನೋಡಿ ಸಂತೋಷಪಟ್ಟು. ಅವರು ಮಲ್ಲಮ್ಮನ ಬದುಕಿನ ಬಗ್ಗೆ ಮಾತಾಡಿದ್ದಾರೆ. ಮಲ್ಲಮ್ಮ ಇವತ್ತಿನ ಮಹಿಳೆಯರಿಗೆ ಹೇಗೆ ಮಾದರಿ ಆಗ್ತಾಳೆ ಅಂತ ಪ್ರಶ್ನೆ. ಇವತ್ತಿನ ಮಹಿಳೆಯರು ಪ್ರಶ್ನೆ ಮಾಡ್ತಾರೆ. ಅತ್ತೆ ಹೇಳಿದ್ದಕ್ಕೆ ಒಬಿಡಿಯಂಟ್ ಅಲ್ಲ, ಅವರು ವಿಧೇಯರಾಗಿರೋದಿಲ್ಲ. ಅವ್ರನ್ನ ಅತ್ತೆಯ ಮೇಲೆ ಪ್ರಶ್ನೆ ಮಾಡ್ತಾರೆ ಇವತ್ತಿನ ಮಹಿಳೆ. ಆದರೆ ಮತ್ತು ಆಕೆಯನ್ನೇ ಹೇಗೆ ನಾವು ಮಾದರಿಯಾಗಿ ಇಟ್ಕೋಬೇಕಂದ್ರೆ, ಅಂತಹ ಅತ್ತೆಯನ್ನು ಕೂಡ ಆಕೆ ಸಾತ್ವಿಕವಾಗಿ ಮಾಡ್ತಾರೆ. ಇಡೀ ಮನೆ ಮಂದಿಯೆಲ್ಲ ಆಕೆಗೆ ವಿರೋಧವಾಗಿ ನಡೆದರು.
ಈಗ ಅಡ್ಡ ಓಡೋಕಣ ಮೇಡಮ್ ಕಡೆ ನೋಡ್ಕೊಂಬರ್ಬೇಕು ವೈರಿದೆ ಹಾಗೆ ಶ್ರೀಯುತ ಶೇಖರಗೌಡ ಮಾಲಿ ಪಾಟೀಲ್ ರಾಜ್ಯಾಧ್ಯಕ್ಷರು, ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ವೀರಶೈವ ಶಿವಾಚಾರ್ಯ ಮಹಾಸ್ವಾಮಿಗಳು, ಬಾಳೆಹೊನ್ನೂರು ಶಾಖಾಮಠ ಯಡಿಯೂರು ಮತ್ತು ಷಡಸ್ಥಲ ಬ್ರಹ್ಮಿ ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಗುರು ಹಾಲಸ್ವಾಮಿ ಮಠ ಹುಣಸಘಟ್ಟ ಮತ್ತು ಶ್ರೀ ಷಡಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ರಂಭಾಪುರಿ ಶಾಖಾಮಠ ಬೀರೂರು ಇವರುಗಳ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಹೇಮರೆಡ್ಡಿ ಮಲ್ಲವನ ನೆನೆಸ್ಕೊಂಡು ವೇದಿಕೆ ಮೇಲೆ ಗುಣಗಾನಗಳನ್ನ ನಾವು ಮಾಡಿದ್ದೀವಿ, ಆದರೆ ಅದನ್ನ ಆಚರಣೆಗೆ ತರಬೇಕು ಅಂತ ಹೇಳ್ತಾ ವೇದಿಕೆಯನ್ನ ಏನು ಇವತ್ತು ಅಚ್ಚುಕಟ್ಟಾಗಿ ಮಾಡಿ ಎಲ್ಲರಿಗೂ ಒಂದು ಆದರ್ಶದ ಬದುಕಿನ ಹಾದಿ ಬೇಕಾಗ್ತಾ ಇದೆ. ಆ ದೃಷ್ಟಿಯಿಂದ ಮಳೆ ಬಂದಿಲ್ಲ ಅಂತ ಎಲ್ಲರೂ ಒದ್ದಾಡ್ತಾ ಇದ್ದೀರಾ, ಸಸಿ ಮಾತ್ರ ಒಬ್ಬರು ನೆಡಲ್ಲ, ಸಸಿ ಮಾತ್ರ ಒಬ್ಬರು ನೆಡಲ್ಲ. ಹಿಂದೆ ಹೇಳಿದ್ರು ಹೊಲಕ್ಕೊಂದು ಬೇವು ಊರಿಗೆ ಮನೆಗೊಂದು ಗೋವು ಅಂತ ಹೇಳಿ. ಇವತ್ತು ಯಾರು ಸಸಿ ನಡೆಸ್ತಾ ಇದ್ದೀರಾ? ಸಿಲಿಂಡರ್ ಬುಕ್ ಮಾಡ್ತಾ ಇದ್ದೀರಲ್ಲ,
ಹಂಗೆ ಆಕ್ಸಿಜನ್ ಬುಕ್ ಮಾಡಬೇಕಾಗುತ್ತೆ ಕೆಲವೇ ವರ್ಷಗಳ ನಂತರ. ಆ ದೃಷ್ಟಿಯಿಂದ ನಿಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ಇನ್ನೇನು ಭಗವಂತ ಮಳೆಯನ್ನು ಕರುಣಿಸ್ತಾನೆ. ಇಂದ ಮುಂದಾದರೂ ನಾವು ಹೊಲದಲ್ಲಿ ಮರ ಗಿಡಗಳನ್ನು ನೆಟ್ಟು ನಮ್ಮ ಉಸಿರಿಗೆ ಅವಕಾಶವನ್ನು ಕೊಟ್ಕೊಂಡು ಬರುವ ಪೀಳಿಗೆಗಳಿಗೆ ಆದ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇವತ್ತು ಏನು ಹೇಮರೆಡ್ಡಿ ಮಲ್ಲಮ್ಮನ ಏನು ಜಯಂತ್ಯುತ್ಸವ ವಿಜೃಂಭಣೆಯಿಂದ ನಡೆದು ತುಂಬ ಸಂತೋಷವಾಗಿದೆ. ಅದೇ ರೀತಿಯಾಗಿ ಅವರ ಆದರ್ಶ ಜೀವನಗಳನ್ನು ನಾವು ನೀವೆಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ಈ ಎಲ್ಲ ಕಾರ್ಯಕ್ರಮ ಮಾಡತಕ್ಕಂಥ ನಿಮ್ಮೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. ಶಿವಭೂಯ ನಡೆಯುವುದು ಪ್ರದರ್ಶನದಿಂದಲ್ಲ ಪ್ರಾಮಾಣಿಕ ನಡೆನುಡಿಗಳಿಂದ ಎಂದು ತಮ್ಮ ಆಶೀರ್ವಾದಕರ ನುಡಿಗಳ ಮೂಲಕ ಅನುಗ್ರಹಿಸಿದಂತಹ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ ಹಿರೇನಲ್ಲೂರು ಘಟಕದ ಉಪಾಧ್ಯಕ್ಷರಾದಂತಹ ಶ್ರೀಯುತ HS ಬಸಪ್ಪ ಹಾಗೂ ಶುಭಾಕರ್ ಇವರಿಂದ. ಹಲೋ ಗಳಿಸಿದ್ದಾಳೆ. ಚಿನ್ಮಯಿ ಎನ್ವಿ, ತಂದೆಯ ಹೆಸರು ವಾಗೀಶ NS, ತಾಯಿ ಹೆಸರು ಜ್ಯೋತಿ NT, ನಾರಾಯಣಪುರ ಘಟಕದಿಂದ 625ಕ್ಕೆ 615 ಅಂಕಗಳನ್ನು ಗಳಿಸಿ 98.4 ಅಂಕಗಳನ್ನು ಗಳಿಸಿದ್ದಾಳೆ. ಆ ವಿದ್ಯಾರ್ಥಿ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಸವ್ಯಸಾಚಿ S, ತಂದೆ ಸೋಮಶೇಖರ್ ST, ಶೀಲಾ HV 500ಕ್ಕೆ 489 ಅಂಕಗಳನ್ನು ಗಳಿಸಿ 97.8 ಅಂಕಗಳನ್ನು ಗಳಿಸಿದ. 5 ಅಂಕಗಳು 96.8 ಅಂಕಗಳು ಬೀರೂರು ಘಟಕದಿಂದ. ನೆಕ್ಸ್ಟ್ ಅಭಿನಂದನ್ C ರೆಡ್ಡಿ, ತಂದೆ ಹೆಸರು ಚಂದ್ರಧರ K, ಕವಿತಾ G 625ಕ್ಕೆ 602 ಅಂಕಗಳು 96.32 ಗಿರಿಯಾಪುರ ಘಟಕದಿಂದ. ವಿದ್ಯಾರ್ಥಿಗಳು ಇಲ್ಲ ಅಂತಂದ್ರೆ ಪೋಷಕರೇ ಬರ್ಬೋದು, ತಂದೆ ತಾಯಿ ಅವರೇ ಬಂದು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಸಂಚಿತಾ AP, ತಂದೆ ಹೆಸರು ಪ್ರಭು AN, ತಾಯಿ ಹೆಸರು ಸವಿತಾ 625ಕ್ಕೆ 596 95.36 ಆಡಿಗೆರೆ ಘಟಕದಿಂದ. ನೆಕ್ಸ್ಟ್ ಸಂಜಯ್ GR, ತಂದೆ ರವಿ GM, ತಾಯಿ ಸ್ವರ್ಣ BS 625ಕ್ಕೆ 589 94.24 ಗೌರಾಪುರ ಘಟಕದಿಂದ. ನೆಕ್ಸ್ಟ್ ಸಿಂಚನ ಘಟಕದಿಂದ. ಈ 12 ಜನ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ತಾ ಇದ್ದೇವೆ. 22ನೇ ಸಾಲಿನ ವಿದ್ಯಾರ್ಥಿಗಳು ನಾವು ಮಲ್ಲಮ್ಮನನ್ನ ಬೇಡಿಕೊಂಡು ಒಂದು ಚಪ್ಪಾಳೆ ಮೂಲಕ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೇವೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರು ಸಹ ಆರೋಗ್ಯ ಪುರಸ್ಕರಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಹಲೋ ಸರ್, ಕ್ಯಾಮ್ ನೋಡಿ ಸರ್. ಹಲೋ ಅವರ ಮುಂದಿನ ಜೀವನ ಉಜ್ವಲವಾಗಿ ಬಹುಶಃ ರೂಪಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಮಲ್ಲಮ್ಮನ. ತರೀಕೆರೆ ಘಟಕದಿಂದ ವರ್ಷಾ ಜೇಡಿ, ತಂದೆ ಹೆಸರು ನಂದನ HO 625ಕ್ಕೆ 584 ಅಂಕಗಳು 93.44% ಗಿರಿಯಾಪುರ ಘಟಕದಿಂದ. ನೆಕ್ಸ್ಟ್ ಸ್ಮಿತಾ HP, ತಂದೆ ಹೆಸರು ಪ್ರಭುಕುಮಾರ್ HP 24 ಶೇಕಡಾವಾರು ಹಿರೇನಲ್ಲೂರು ಘಟಕದಿಂದ. ನೆಕ್ಸ್ಟ್ ಕುಸುಮ HP, ತಂದೆ ಹೆಸರು ಪ್ರಸನ್ನ HP, ತಾಯಿ ಹೆಸರು ಶಿಲ್ಪಾ BJ 625ಕ್ಕೆ
229 ಅಂಕಗಳು, 84.64 ಬೆಂಗಳೂರು ಘಟಕದಿಂದ. ನೆಕ್ಸ್ಟ್ ಧನುಷ್ PL, ತಂದೆ ಹೆಸರು ಲಿಂಗರಾಜು BP, ತಾಯಿ ಮಧುಮತಿ ಜಿ. 625ಕ್ಕೆ 527. 23 ಮತ್ತು 24, 23 ಮತ್ತು 22ನೇ ಸಾಲಿನಲ್ಲಿ ಒಟ್ಟು 18 ಘಟಕದಿಂದ ಎಲ್ಲ ಅಧ್ಯಕ್ಷರು ಗುರುತಿಸಿಬಿಟ್ಟು ಅವರನ್ನ ನಮ್ಮ ವೇದಿಕೆಗೆ ತಂದಿದ್ದಾರೆ. ಅವರೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ದಾನಿಗಳಿಗೂ ಸಹ ಕೇಂದ್ರ ಸಂಘದಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ. ಅವರು ಚೆನ್ನಾಪುರ ಘಟಕದಿಂದ ಆ 3 ಜನ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು ಅಥವಾ ಪೋಷಕರು ಬರಬೇಕು. 2000ರಲ್ಲಿ ಈ 2 ವರ್ಷಗಳಲ್ಲಿ ಕಲಾ ವಿಭಾಗದಲ್ಲಿ ವಿಜ್ಞಾನ ವಿಷಯದಲ್ಲಿ 22ನೇ ಸಾಲಿನಲ್ಲಿ 3 ಜನ ವಿದ್ಯಾರ್ಥಿಗಳು, 23ನೇ ಸಾಲಿನಲ್ಲಿ 4 ಜನ ವಿದ್ಯಾರ್ಥಿಗಳು ಅದರಲ್ಲಿ ಒಂದೇ ಪರ್ಸೆಂಟೇಜ್ ಅನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ವಾಣಿಜ್ಯ ವಿಭಾಗದಲ್ಲಿ 22ರಲ್ಲಿ 1, 23ರಲ್ಲಿ 1, ಒಟ್ಟು 9 ಜನ ವಿದ್ಯಾರ್ಥಿಗಳನ್ನ ನಾವು ಈ 18 ಘಟಕಗಳಿಂದ ಆಯ್ಕೆ ಮಾಡಿದ್ದೇವೆ. ಆ ವಿದ್ಯಾರ್ಥಿಗಳ ಒಂದು ಮುಂದಿನ ಜೀವನ ಉಜ್ವಲ ಭವಿಷ್ಯವಾಗಿ ಅರಳಲಿ ಅಂತ ಹೇಳ್ಬಿಟ್ಟು ಆ ಮಲ್ಲಮಾಂಬೆಯನ್ನ ನಾವು ಕೇಳ್ತಾ, ಇವರು CET ಮತ್ತು ನೀಟಲ್ಲಿ ಪರೀಕ್ಷೆ ಬರೆದು MBBS ಸರ್ಕಾರಿ ಕೋಟವನ್ನು ಪಡ್ಕೊಂಡು MBBS ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ KIMS ಹುಬ್ಬಳ್ಳಿ ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ವರುಣ್ HD ಹಿರೇನಲ್ಲೂರು ಇವರು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವರು ವೇದಿಕೆ ಬರಬೇಕು. ಪೂಜಿತಾ ಓಕೆ ಸರ್, ಚಾಂಪಿಯನ್ಶಿಪ್ ಅಲ್ಲಿ ಸ್ವಲ್ಪ ಸರ್, ಸ್ವಲ್ಪ ಹತ್ರ ಸರ್. ಹಲೋ ವೇದಿಕೆಗೆ ಬಂದು ಸರ್, ಇಲ್ಲಿ ಹಲೋ ಪುರಸ್ಕಾರವನ್ನು ಸ್ವೀಕರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಓಕೆ ಸರ್. ಪದಕ ವಿಜೇತರಾದಂತಹ ರಿಂಪನ ಇವರಿಗೆ ಪುರಸ್ಕಾರ. ತೆಗಿತಾರೆ ಕೇಂದ್ರ ಘಟಕದ ವತಿಯಿಂದ. ಓಕೆ ಸರ್, ಇಲ್ಲಿ ಹಲೋ ಕ್ಯಾಮ್ರಾ ನೋಡಿ ಸರ್, ಕ್ಯಾಮ್ರಾ ನೋಡಿ. ಹಲೋ ನಿಂತ್ಕೊಂತೀವಿ ಸರ್. ಓಕೆ ನಿಂತ್ಕೊಳ್ಳಿ ಸರ್, ಜಾಯ್ನ್ ಆಗಿ ಸರ್. ಹತ್ರ ಬನ್ನಿ ಜಗದಾದಿ ಜಗದ್ಗುರು ರೇಣುಕಾರಿಕಂಠ ಆಚಾರ್ಯರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಾದಿ ಪ್ರಮುಖರನ್ನು ಸ್ಮರಿಸ್ತಾ ಕಾರ್ಯಕ್ರಮದ ಕೇಂದ್ರ ಬಿಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ 601ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಡೆಸಿಕೊಂಡಿರತಕ್ಕಂಥ ಸಿದ್ಧಸ್ಥಳ ಬ್ರಹ್ಮಿ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಾಂಶ ನತಮಸ್ತಕನಾಗಿ, ಆತ್ಮೀಯರಾಗಿರ್ತಕ್ಕಂಥ ಷಡಸ್ಥಳ ಬ್ರಹ್ಮಿ ರುದ್ರಮಣಿ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಾಂಶ ಸಹ ನತಮಸ್ತಕನಾಗಿ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಕುಮಾರಣ್ಣವರೇ ಹಾಗೂ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳೆಸುವ ಮುಖ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಾಡೋಜ ಡಾಕ್ಟರ್ ಗೌರು ಚಂದ್ರಸಪ್ಪನವರೇ ಹಾಗೂ ಉಪನ್ಯಾಸ ನೀಡಿರ್ತಕ್ಕಂಥ ಶ್ರೀಮತಿ ಶುಭಾ ಮರವಂತಿಯವರೇ ಹಾಗೂ ರೇವಣ್ ಸಿದ್ದಪ್ಪನವರೇ, ಮುರುಗೇಶ್ವರನವರೇ, ಶೇಖರಗೌಡ ಪಾಟೀಲ್ ಅವರೇ, ಎಲ್ಲ
ಮಾಧ್ಯಮ ಮಿತ್ರರವರೇ, ರಾಜನ್ ಅವರೇ ಹಾಗೂ ಮಾಧ್ಯಮ ಮಿತ್ರರವರೇ, ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಸದ್ಭಕ್ತ ಮಹಾಜನಗಳೇ, ತಾಯಿಂದರೆ, ಈ ಕಾರ್ಯಕ್ರಮ ಏನಾರ ಮಾಡಿಕೊಡಿ ಅಂತ ಇದ್ದೋಗಿರ್ತಕ್ಕಂಥ ಪುಣ್ಯಾತ್ಮರೇ, ಮನೆಗೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಅದು ಇವತ್ತು ನೆನಪಿಗೆ ಬರ್ತಾ ಇದೆ. ನಾವು ಯಡಿಯೂರು ಸ್ವಾಮಿ 3 ಗಂಟೆಗೆ ದಯಮಾಡಿಸಿದ್ರು, ಅವರಿಂದ ನಾನು ಬಂದೆ, ಅವರಿಂದ ಬೀರೂರು ಸ್ವಾಮಿ ಬಂದರು. ಹಾಗೆ ಒಬ್ಬರಿಂದ ಒಬ್ಬರು ಬಂದಾಗ ನಾವೆಲ್ಲ ಈ ವೇದಿಕೆ ಮೇಲೆ ಬಂದಿರಲಿಲ್ಲ. ಆ ತೋಟದಲ್ಲಿ ನೀವೆಲ್ಲ ಯಾವುದಕ್ಕೆ ಸಿದ್ಧವಾಗಿದ್ರಲ್ಲ, ಯಾವುದಕ್ಕೆ ಸಿದ್ಧವಾಗಿದ್ರು? ಹಾಂ, ಒಳ್ಳೆ ಪೂಜೆಗೆಲ್ಲ ಸಿದ್ಧವಾಗಿದ್ದವರು ಪಲಾವ್ ತಿನ್ನಲಿಕ್ಕೆ ಅದಕ್ಕೆ ಸಿದ್ಧವಾಗಿದ್ರಲ್ಲ, ಅಲ್ಲ ಒಳ್ಳೆ ಪೂಜೆಗೆ ನಾನು ತಮಾಷೆಗಿದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಬಂದಾಗ ನಾವು ಅಂದ್ಕೊಂಡಿದ್ವಿ 161ನೇ ಜಯಂತಿ ಮಹೋತ್ಸವವನ್ನು 601ನೇ ಜಯಂತಿ ಮಹೋತ್ಸವವನ್ನು ಹಿರೇನಲ್ಲೂರು ಘಟಕದವರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಹಿರೇನಲ್ಲೂರಿನಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ. ಹೇಗೆ ಅಂತ ಹೇಳಿದ್ರೆ, ಎಲ್ಲ ಜಯಂತ್ಯೋತ್ಸವ ಜನಸಂಖ್ಯೆಗಿಂತಲೂ ಹೈಯೆಸ್ಟ್ ಜನ ಇದ್ರಲ್ಲ. ಆಮೇಲೆ ಗೊತ್ತಾಯ್ತು ಎಲ್ಲ ತುಂಬಿಟ್ಕೊಡೋಣ ಅಂತ. ಆಮೇಲೆ ನಾನು ಸುಮ್ಮನೆ ತಮಾಷೆಗೆ ಹೇಳ್ತಾ ಇರ್ತೀನಿ, ಕೆಲವು ಸಂದರ್ಭ ಹೇಗಿರ್ತದೆ ಅಂತ ಹೇಳಿದ್ರೆ ಎಲ್ಲ 3 ಕ್ವಾಲಿಟಿ ಇರ್ತದೆ ಅಂತ ಈಗ ಗೊತ್ತಾಯ್ತು ನಮಗೆ. ನೋಡಿ, ಇವತ್ತು ರ್ಯಾಂಕ್ ಪಡೆದವ್ರಿಗೆಲ್ಲ ಗೌರವಿಸಿದ್ದಾರೆ, ಅದು ಹಿಂದಿದ್ದವ್ರಿಗೆ ಹಾಗೆ ಹೆಸರು ಹೇಳ್ತಾರೆ. ಏನಾರ 50ರೊಳಗೆ 30-35% ತಗೊಂಡ್ರೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಹೌದು ತಾನೆ? ಈಗ ಇದರಲ್ಲಿ ಗ್ರೇಡನ್ನು ಕೆಳಗಿಂದ ಬೇಗ ತಗೊಂಡೋಗ್ರಿ. ನೀವೆಲ್ಲರೂ ಸಹಿತ 100ಕ್ಕೆ 100 ತಗೊಂಡಿರೋ ಕೂತ್ಕೊಂಡೇ ಇದ್ದೀರಿ. ಇನ್ನು ಅಲ್ಪ ಸ್ವಲ್ಪ 60-80 ಮಧ್ಯದಾಗಿರೋರು ಕೇಳೋಣ ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಓಡಾಡ್ತಾ. ಇನ್ನ 35-38-40ಕ್ಕೆ ಬಂದಿರೋರೆಲ್ಲ ಮನೆಗೆ ಹೋಗಿದ್ದಾರೆ ಅಂತ. ನಾನು ಮೊದಲು ನೋಡಿದಾಗ ಯಾರು ಅನ್ನಿಸ್ತಿತ್ತು ಅಂತ ಹೇಳಿದ್ರೆ, ನೀವೆಲ್ಲರೂ ಸಹಿತ ನೀರುಳ್ಳಿ ತಗೊಂಡ್ಬಂದು ಲಾಟ್ ಹಾಕೊಂಡಷ್ಟು ಖುಷಿ ಆಯ್ತು ನನಗೆ. ಇನ್ನು ಮಳೆ ಬಂದಿಲ್ಲ, ನೀರುಳ್ಳಿ ಬೀಜ ರೆಡಿಯಾಗಿದೆ. ಟ್ಯಾಕ್ಟರ್ ಏರ್ಕೊಂಡ್ಬಂದು ಕಣಕ್ಕಾಕಿ ಲಾಟ್ ಹಾಕೊಂಡಷ್ಟು ಖುಷಿ ಅನ್ನಿಸ್ತು. ನೋಡ್ರಿ, ಮಳೆ ಬೇರೆ ಏರ್ಪೇರು, ಗೆಡ್ಡೆ ಹೆಂಗೆ ಬಂದಿತ್ತು ಗೊತ್ತಿಲ್ಲ. ಗೆಡ್ಡೆಗಳನ್ನೆಲ್ಲ ಕೊಯ್ತಾ ಲಾಟ್ ಡಿವೈಡ್ ಮಾಡ್ತಾ ಹೋಗ್ತಿರಲ್ಲ, ಅದರಲ್ಲಿ ಫಸ್ಟ್ ಕ್ವಾಲಿಟಿಯಿಂದ ಚೀಲ ತುಂಬಿ ಗೋಡವನ್ನಲ್ಲಿ ಇಡ್ತೀರಿ, ಟಾರ್ಪಲ್ ಹಾಕಲ್ವಾ. ಇನ್ನು ಸೆಕೆಂಡ್ ಕ್ವಾಲಿಟಿ ಏನ್ ಮಾಡ್ತೀರಿ, ನೀವು ಪೀಸ್ ಅಂತ ಅದನ್ನ ಆದಷ್ಟು ಗೋದಷ್ಟು ಮಾಡಿಬಿಡ್ತೀರಿ. ಅದರಲ್ಲಿ ಇನ್ನೊಂದು ಕ್ವಾಲಿಟಿ ತೆಗಿತೀರಿ, ಯಾವುದು ಗುಡ್ಡೆಲ್ಲ ವೇಸ್ಟ್ ಅಂತ, ಅದನ್ನ ತಗೊಂಡು ಎಲ್ಲಿಗಾರ ಹೋಗೋದು ಬಿಡ್ತೇವೆ. ಈ ಕಾರ್ಯಕ್ರಮ ಮಾತ್ರ ಯಾವುದೋ ನೀರುಳ್ಳಿ ಕಥೆಯೆಲ್ಲ ನಾನು ಹೇಳಿದ್ದು. ಈ ಬರಗಾಲದಲ್ಲ ಸಹಿತ ನೀವು ಮಲ್ಲಮ್ಮನ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ, ಮೊನ್ನೆ ದಿನ 42 ಡಿಗ್ರಿ ಉಷ್ಣಾಂಶ ಇತ್ತಲ್ಲ, ಇಲ್ಲ 39ರಿಂದ 42 ಡಿಗ್ರಿ ಉಷ್ಣಾಂಶ ಇತ್ತು. ನಿನ್ನೆ ದಿನ ನೀವು ಮಲ್ಲಮ್ಮನ ಜಾತ್ರೆ ಮಾಡ್ತೀರಿ ಅನ್ನೋದಕ್ಕೋ ಏನೋ ಮಲ್ಲಮ್ಮನ ಕವಣಿಸಿ ಅಲ್ಪ ಸ್ವಲ್ಪ ಮಳೆ ಕೊಟ್ಟು, ತುಂತುರನೆ ಮಳೆ ಕೊಟ್ಟ ಮೇಲೆ ಇವತ್ತು ಎಲ್ಲಿ ಬಂದಿದೆ ಅಂದ್ರೆ 35 ಡಿಗ್ರಿ ಉಷ್ಣಾಂಶಕ್ಕೆ ಬಂದಿದೆ ಅಲ್ವಾ? ಅಷ್ಟಿದೆ, ಜಾಸ್ತಿ ಇದೆಯಲ್ಲ, ಅಷ್ಟೇ ಇದೆ ಇವತ್ತು. ನನ್ಗೆ ಏನ್ ಖುಷಿ ಆಯ್ತು ಅಂತ ಹೇಳಿದ್ರೆ, ಮದುವೆ ಮನೆಗಳಿಗೆ ಹೋದ್ರೆ ಪನ್ನೀರನ್ನು ಚಿಮ್ಕಿಸ್ತಾರೆ. ಹಾಗೆ ಮಲ್ಲಮ್ಮನವ್ರ ಜಾತ್ರೆಗೆ ಬಂದವ್ರಿಗೂ ಸಹಿತ ಬರೋರಿಗೂ ಸಹಿತ ಮೇಘರಾಜನ ತೃಪ್ತಿಯಾಗಿ ನಿಮ್ಮೆಲ್ಲರಿಗೂ ಪನ್ನೀರ್ ನೋಪಾದಿಯಲ್ಲಿ ಮಳೆಯನ್ನು ಅನುಗ್ರಹಿಸ್ತೇನೆ, ಸಮೃದ್ಧಿ ನಾಡನ್ನು ಮಾಡ್ತೇನೆ ಅಂತೇಳಿ 601ನೇ ಜಯಂತ್ಯೋತ್ಸವದ ದ್ಯೋತಕವಾಗಿ ಮಳೆ ಪ್ರಾರಂಭ ಆಗಿದೆ ಅನ್ನೋದು ಖುಷಿ ಪಡ್ಬೇಕು ನೀವು. ಅದಕ್ಕೆ ನಾನು ಹೇಳಿದ್ದು ಸುವರ್ಣಾಕ್ಷರದಲ್ಲಿ ಬರೆದಿರೋ ಸಂದರ್ಭ ಇದು. ಇನ್ನೆರಡನೇದಾಗಿ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಈ ದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಮಹಾಸನ್ನಿಧಿಯವರು ದಯಮಾಡಿಸಬೇಕಾಗಿತ್ತು. ಇವತ್ತು ಪೀಠದಲ್ಲಿ ಆಕಸ್ಮಿಕ ಒಂದು ಕಾರ್ಯಕ್ರಮದ ಒತ್ತಡ, ಜಾತ್ರಾ ಮಹೋತ್ಸವ, ಅಧಿಕಾರಿಗಳು DC ಎಲ್ಲ ಮಠಕ್ಕೆ ಬರ್ತಾ ಇರೋದ್ರಿಂದ ಆಗಮಿಸಿರೋದ್ರಿಂದ
ಅನಿವಾರ್ಯ ಬರ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಕಾರ್ಯಕರ್ತರ ಹತ್ರ ಹೇಳ್ಕೋಬೇಕು, ಯಾವ್ದು ತಿಳಿಸ್ಬೇಕು ಅಂತ ಹೇಳಿ ಸನ್ನಿಧಿಯವರು ದೂರವಾಣಿ ಮುಖೇನ ನನ್ನ ಹತ್ರ ಮಾತನಾಡಿದ್ರು. ಆ ದೃಷ್ಟಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಇಷ್ಟೇನೆ, ಸನ್ನಿಧಿಯವರು ಆಕಸ್ಮಿಕ ಇವತ್ತು ಆಬ್ಸೆಂಟ್ ಆಗಿದ್ರೆ ವಿನಃ ಬೇಕು ಅಂತ ಆಗಿದ್ರೆ ಅನ್ನೋದು ಯಾರ ಮನಸ್ಸಿನಲ್ಲಿ ಬರಬಾರ್ದು. ಅವ್ರು ಅಲ್ಲಿದ್ರು ಸಹಿತ ಅವ್ರ ಮನಸ್ಸೆಲ್ಲ ಇಲ್ಲೇ ಇದೆ. ಇವತ್ತು ಅವ್ರ ಸನ್ನಿಧಿಯವರು ಒಂದು ಆದೇಶ ಮಾಡಿದ್ರು, ಕೊನೆ ಸಂದರ್ಭದಲ್ಲಿ ಫೋನ್ ಮುಖೇನ ಸ್ವಾಮೀಜಿ ನೀವು ಆನ್ ಮಾಡಿ, ಮೈಗೆ ಕನೆಕ್ಟ್ ಮಾಡಿ, ನಾನು ಎಲ್ಲ ಜನತೆಗೆ ಸಂದೇಶವನ್ನು ನಾನೇ ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿದ್ರು. ಇನ್ನು ಆ ಮೀಟಿಂಗ್ ಮುಗ್ದಿಲ್ಲ. ಅವರು ಆ ಮೀಟಿಂಗ್ ಮುಗಿದೇ ಇರೋದ್ರಿಂದ DC ಅವರೆಲ್ಲ ಪೀಠದಲ್ಲಿ ಇರೋದ್ರಿಂದ ಅವ್ರು ಮಾತಾಡಕ್ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಈಗ ತಾನೇ ನನ್ನ ಹತ್ರ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾನು ಯಾವುದೇ ಈ ಸಮೂಹದಲ್ಲಿ ಜಾತ್ರಾ ಸಮಿತಿಯವರು ಇರ್ಬೋದು, ಯಾರು ಸಹಿತ ಸನ್ನಿಧಿಯವರು ಒಪ್ಕೊಂಡು ತಪ್ಪಿಸಿದ್ರಲ್ಲ ಅನ್ನೋ ಮನೋಭಾವನೆ ಇಟ್ಕೋಬಾರ್ದು. ಅವರು ಅಪ್ರತ್ಯಕ್ಷವಾಗಿ ಸಹಿತ ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮ್ಗೆ ಅವ್ರ ಆಶೀರ್ವಾದ ಸದಾ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ಅನುಪಸ್ಥಿತಿಯಲ್ಲಿ ಅವ್ರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಈ ಮಾತನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಪ್ರಭಾತೆ ದೀಪಕ ರವಿ ಜಗತ್ತನ್ನೇ ಎಚ್ಚರಗೊಳಿಸಲಿಕ್ಕೋಸ್ಕರ ಒಬ್ಬ ಸೂರ್ಯ ಮೂಡಿ ಬರಬೇಕು. 84 ಲಕ್ಷ ಜೀವರಾಶಿಗಳು ಎಚ್ಚರಗೊಳ್ಳಬೇಕು ಅಂತ ಹೇಳಿದ್ರೆ ಸೂರ್ಯ ಬರಲಿಲ್ಲ ಅಂತ ಹೇಳಿದ್ರೆ ಯಾರು ಎದ್ದೋಳೋದೇ ಇಲ್ಲ. ಎದ್ದೊಳ್ಳೇ ಇಲ್ಲ ಅಂದ್ರೆ ಕೊನೆ ಕಾಲ ಅಂತ ಅಲ್ವಾ? ಆದ್ರೆ ಸೂರ್ಯ ಎದ್ದು ಬರಬೇಕು. ಹಾಗೇನೆ ಪ್ರಭಾತೆ ದೀಪಕ ರವಿ, ಪ್ರದೋಷ ದೀಪಕ ಚಂದ್ರ, ಮನುಷ್ಯನ ಮನಸ್ಸು ಉಲ್ಲಾಸಗೊಳ್ಬೇಕು. ಹೇಳಿದ್ರೆ ನಾನು ಮಾಡಿದ್ದು ನನ್ನ ಕಾಲಕ್ಕೆ ಅಳಿಬಾರ್ದು, ಅದು ಉಳಿಬೇಕು ಅನ್ನೋ ಒಂದು ಛಲದಿಂದ, ಅದು ಮಕ್ಕಳಿಗೆ ಉಳಿಲಿನ್ನಕ್ಕಿಂತಲೂ ಸಹಿತ ನಾನು ಮಾಡಿದ್ದು ನನ್ನ ಕಾಲಕ್ಕೆ ಅಳಿಬಾರ್ದು, ಅದು ಪರಂಪರೆಯಲ್ಲಿ ಉಳಿಬೇಕು ಅನ್ನೋ ಛಲದಿಂದ ಇಷ್ಟೆಲ್ಲ ಪ್ರಯತ್ನ ಪಡ್ತೀರಿ. ಭೌತಿಕ ಜಗತ್ತಿನ ಸಂಪತ್ತಿಗೆ ಎಷ್ಟು ಪ್ರಯತ್ನ ಪಡ್ತಕ್ಕಂಥ ನಾವು ಆಧ್ಯಾತ್ಮ ಜೀವನದ ನಮ್ಮ ವಂಶದ ಪರಂಪರೆಗೆ ಬೆಳಕನ್ನು ಕೊಡಬೇಕಾದ್ರೆ ನಾವು ಯಾವ ದಿಕ್ಕಿನಲ್ಲಿ ಓಡಬೇಕು ಅಂತ ಯೋಚನೆ ಮಾಡ್ಬೇಕಲ್ಲ. ಆ ದಿಕ್ಕಿನಲ್ಲಿ ಯೋಚನೆ ಮಾಡೋದಕ್ಕೋಸ್ಕರನೇ ಈ ಜಯಂತಿ ಮಹೋತ್ಸವನ ವರ್ಷಕ್ಕೊಮ್ಮೆ ಕೇವಲ ಒಂದೇ ಘಟಕದಲ್ಲಿ ಮಾಡುವುದಿತ್ತು. ಆದ್ರೆ ಅದೆಲ್ಲ ಕಡೆಗೆ ಹಂಚಬೇಕು, ಎಲ್ಲರೂ ಮಾಡ್ತೀವಿ ನಾವು ಉರುಪು ಬರಬೇಕು, ನಮ್ಮೆಲ್ಲರಿಗೂ ಸಹಿತ ಅದು ಸೌಹಾರ್ದ ಮನೋಭಾವನೆ ಬರಬೇಕು ಅನ್ನೋ ಭಾವನೆಯನ್ನು ಇಟ್ಕೊಂಡು ಪ್ರತಿಯೊಬ್ಬರು ಸಹಿತ ವರ್ಷಕ್ಕೊಮ್ಮೆ ಒಂದೊಂದು ಕಡೆ ಈ ಮಲ್ಲಮ್ಮನವರ ಜಯಂತಿ ಮಹೋತ್ಸವನ ಮಾಡ್ತಾ ಬಂದಿರೋದು ಬಹಳಷ್ಟು ಸಮಂಜಸ ಅನ್ನೋ ಭಾವನೆಯನ್ನು ಇಟ್ಕೊಂಡು. ಜೊತೆಲಿ ಈಗ ತಾನೇ ನಮ್ಮ ರೇವಣ ಸಿದ್ದಪ್ಪನವರು ಒಂದು ಮಾತನ್ನು ಹೇಳಿದ್ರು, ಕೊನೆಗೆ ನಾವೊಂದು ಸೌಹಾರ್ದ ಬ್ಯಾಂಕ್ ಅನ್ನು ಓಪನ್ ಮಾಡಿದೀವಿ, ಅದರಲ್ಲಿ ಬಹಳಷ್ಟು ಸಾಲಗಳನ್ನ 50 ಕೋಟಿಗಟ್ಟಲೆ ಸಾಲವನ್ನು ಕೊಟ್ಟಿದ್ದೀವಿ. ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಾಲ ಕೊಟ್ಟಿದ್ದಾರೆ ಅಂದ ತಕ್ಷಣ ಸಾಲ ತಗೊಂಡೋಗಿ ಯೋಚನೆ ಮಾಡ್ಬೇಕು. ಏನ್ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಸಾಲ ತಗೊಂಡ್ರೆ ಬೇರೆ ಬ್ಯಾಂಕ್ಗಳಲ್ಲಿ ಬಡ್ಡಿ ಸಮೇತ ವಸೂಲು ಮಾಡ್ತಾರೆ. ಒಂದು ದಿನ ಡ್ಯೂ ಆಯ್ತು ಅಂದ್ರೆ ಡಬಲ್ ಹೋಗ್ತದೆ, ಟ್ರಿಬಲ್ ಹೋಗ್ತದೆ, ಎಲ್ಲೆಲ್ಲೂ ಹೋಗ್ಬಿಡ್ತದೆ. ಆದ್ರೆ ನಮ್ಮ ಸೌಹಾರ್ದ ಬ್ಯಾಂಕ್, ನಮ್ಮ ಬ್ಯಾಂಕ್ ನಾವು ಬೆಳಿಬೇಕು ಅಂತ ಹೇಳಿದ್ರೆ ನಾವು ಡಿಪಾಸಿಟ್ ಮಾಡಬೇಕು. ಎಲ್ಲೋ ಮಾಡೋದಕ್ಕಿಂತ ಉಳ್ಳವರು ಎಲ್ಲೆಲ್ಲಿ ಮಾಡಬೇಕು ಅಂದ್ರೆ ನಮ್ಮಲ್ಲೇ ನಾವು ಮಾಡ್ಕೊಂಡ್ರೆ ನಮ್ಮ ಸಂಘ ಬೆಳೀತು, ನಮ್ಮ ಸಂಸ್ಥೆ ಬೆಳೀತು, ನಮ್ಮ ಸಮಾಜ ಬೆಳೀತು, ನಮ್ಮ ಸಂಘಟನೆ ಬೆಳೀತು. ಈಗ ಸಂಘಟನೆಯಲ್ಲಿ ಬಲ ಇದೆ, ಒಗ್ಗಟ್ಟಿನಲ್ಲಿ ಆಯುಷ್ಯ ಆರೋಗ್ಯಗಳನ್ನು ಕರುಣಿಸಲಿ. ಜೊತೆಯಲ್ಲಿ ನಾನು ಬೇಡೋದು ಇಷ್ಟನೇ, ಬೇಗ ಮಳೆ ಸಮೃದ್ಧಿ ಮಳೆ ಕೊಡ್ಲಿ, ಮಳೆ ಕೊಟ್ಮೇಲೆ ಒಳ್ಳೆ ಬೆಳೆ ಬರ್ಲಿ, ಬೆಳೆ ಬಂದ್ಮೇಲೆ ಒಳ್ಳೆ ಬೆಲೆ ಬರ್ಲಿ. ಕೇವಲ ಮಳೆ ಬೆಳೆಸೋ ಜನರಿಗೂ ಸಹಿತ ಆಯುಷ್ಯ ಆರೋಗ್ಯಗಳು ವೃದ್ಧಿಸಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತಾ, ಸಂಘಟಕರು ಬಹಳಷ್ಟು ಸಂಘಟನೆಯನ್ನು ಮಾಡಿ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನೂ ಮಾಡುವ ಶಕ್ತಿಯನ್ನು ಅವರಿಗೂ ಪರಮಾತ್ಮ ಅನುಗ್ರಹಿಸಲಿ. ಮಲ್ಲಮ್ಮನ ಆಶೀರ್ವಾದ ಸದಾ ಅವ್ರಿಗೆ ಇರಲಿ ಅಂತ ಅವರು ಶುಭ ಹಾರೈಸಿ, ನೀವೆಲ್ಲರೂ ಸಹಿತ ಕೊನೆಗೆ ಪೂಜ್ಯರ ಶುಭಾಶೀರ್ವಾದ ಸಂದೇಶ ಇದೆ, ಅದನ್ನು ಆಲಿಸ್ಕೊಂಡೇ ಹೋಗ್ತೀರಿ ಅನ್ನೋ ಭಾವನೆಯನ್ನು ಇಟ್ಕೊಂಡು ಇವೆಲ್ಲ ಅದು ಕೂತಿದ್ರೆ ಅಥವಾ ಮುಂದೆ ಇರ್ತಕ್ಕಂಥ ಕಾರ್ಯಕ್ರಮ ಕೂತಿದ್ರು ಅದೊಂದು ಯೋಚನೆ ಮಾಡ್ಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ ಅದಕ್ಕೆ ಕೂತಿದ್ದೀರೋ ಇಲ್ಲ ಸ್ವಾಮಿಗಳು ಕೂತಿದ್ರೆ ಕೂತಿದ್ರು ಅದನ್ನು ನೋಡ್ಬೇಕಲ್ಲ. ಈಗ ಆದ್ರೂ ಸಹಿತ ನಿಮ್ಮೆಲ್ಲರಿಗೂ ಶುಭವಾಗಲಿಂದ ಶುಭ ಹಾರೈಸಿ, ಮತ್ತೊಮ್ಮೆ ಜಗದ್ಗುರು ಆದೇಶ ಸಂದೇಶ ಏನಿದೆಯಲ್ಲ, ಅವರು ಅಲ್ಲಿಂದ ಸಹಿತ ಅವರು ನನಗೆ ಹೇಳಿದ್ರು ಫೋನ್ ಮುಖೇನವಾಗಿ ನಾನು ಮಾತನಾಡ್ತೇನೆ, ಅದನ್ನ ವಾಯ್ಸ್ ರೆಕಾರ್ಡ್ ಅನ್ನ ಅಲ್ಲಿ ತಿಳಿಸ್ರಿ ಸ್ವಾಮೀಜಿ ಅಂತ ಹೇಳಿ. ಆದ್ರೆ ಅವ್ರು ಇನ್ನೂ ಸಹಿತ ಅದು ಮುಗ್ದಿಲ್ಲ, ಮೀಟಿಂಗ್ ನಡೀತಾ ಇದೆ, ನೋಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಅವರ ಆಶೀರ್ವಾದ ಸದಾ ನಿಮ್ಮ ಜೊತೆಯಲ್ಲಿ ಇರ್ತದೆ, ನಿಮ್ಮೆಲ್ಲರಿಗೂ ಇದೆ. ಮಲ್ಲಮ್ಮನವರ ಆಶೀರ್ವಾದದ ಜೊತೆಯಲ್ಲಿ ಉಜ್ಜಯಿನಿ ಮರುಸಿದ್ದನ ಆಶೀರ್ವಾದ ಸದಾ ನಿಮ್ಮೆಲ್ಲರಿಗೂ ಇರಲಿ ಅಂತ ಮತ್ತೊಮ್ಮೆ ಆ ಮರುಸಿದ್ದನಲ್ಲಿ ಸಹಿತ ನಾನು ನಿಮ್ಮೆಲ್ಲರ ಪರವಾಗಿ ಬೇಡ್ಕೊಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿಂದ ಮತ್ತೊಮ್ಮೆ ಶುಭ ಹಾರೈಸಿ, ಸಂಘಟಕರು ಇನ್ನೂ ಹೆಚ್ಚಿನ ಕೆಲಸ ಮಾಡೋ ಶಕ್ತಿಯನ್ನ ಆ ಪರಮಾತ್ಮ ಅನುಗ್ರಹಿಸಲಿ ಅಂತ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು 2 ಮಾತುಗಳಿಗೆ ಮುನ್ನಡೆಯುತ್ತೇನೆ. ಮಲ್ಲಮ್ಮನ ಆಶೀರ್ವಾದ ಸದಾ ಈ ಸಮಾಜದ ಮೇಲೆ ಇರಲಿ ಎಂದು ಆಶೀರ್ವಚನ ನುಡಿಗಳ ಮೂಲಕ ಅನುಗ್ರಹಿಸಿದಂತಹ ಪರಮ ಪೂಜ್ಯವರಿಗೆ
ಭಕ್ತಿಪೂರ್ವಕ ಪ್ರಣಾಮಗಳು. ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ, ಭಕ್ತಿಪೂರ್ವಕ ಗೌರವ ಸಮರ್ಪಣೆ ಶ್ರೀಯುತ HS ಜಗದೀಶ್ ಹಾಗೂ HR ಪ್ರಕಾಶ್ ಇವರಿಗೆ ನನ್ನ ನುಡಿಯಬೇಕೆಂದು ಕೇಳಿಕೊಳ್ಳುತ್ತೇವೆ. ಏಯ್ ಒಬ್ಬ ಕರೆಯ ಅವ್ರನ್ನ ಹತ್ರ ಬನ್ನಿ ಸರ್, ಹತ್ರ ಬನ್ನಿ, ಒಬ್ಬರಿಗಡೆ ಬರೀ ಕೇಳು. ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ, ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯಗಳಿಸಬೇಕಾದಂತಹ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು, ಉಜ್ಜಯಿನಿ ಪೀಠ, ವಿಜಯನಗರ ಜಿಲ್ಲೆ, ಕರ್ನಾಟಕ. ಇವರನ್ನು ನಾವು ಭಾಳ ಉತ್ಸುಕತೆಯಿಂದ ಬರಮಾಡಿಕೊಂಡಿದ್ದು, ಆದರೆ ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಅಭಿನಂದನೆಗಳನ್ನು ಕೇಳಿಕೊಳ್ಳಲಿಕ್ಕೆ ಇಚ್ಛೆಪಡ್ತೇನೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯಿಂದ ದಿವ್ಯ ಸಾನ್ನಿಧ್ಯವಾಗಿರ್ತಕ್ಕಂಥ ಶಾಬ್ರ ಶಸ್ಕರ ಬ್ರಹ್ಮ ರೇಣುಕ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರಂಗಗಳಲ್ಲಿ ತೊಡಗಿಟ್ಟು ಸಮ್ಮುಖದಲ್ಲಿರ್ತಕ್ಕಂಥ ಶಸ್ಕರ ಬ್ರಹ್ಮ ಗುರುಮೂರ್ತಿ ಶಿವಾಚಾರ್ಯ ಸ್ವಾಮಿಗಳ ಪಾದಾರಂಗಗಳಲ್ಲಿ ನಮಸ್ಕರಿಸ್ತಾ, ಹಾಗೆ ಮತ್ತೊಬ್ಬ ಗುರುಗಳಾದಂತಹ ಈ ಒಂದು ವೇದಿಕೆಯಲ್ಲಿ ನೇತೃತ್ವ ವಹಿಸಿದಂತಹ ಶಸ್ಕರ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸ್ತಾ, ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕೇಂದ್ರ ಸಂಘದ ಅಧ್ಯಕ್ಷರಾದ ರೇಣುಕಪ್ಪನವರೇ ಹಾಗೂ ರಾಜ್ಯ ಸಂಘದ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದ ಅಧ್ಯಕ್ಷರಾದಂಥ ಶೇಖರಗೌಡ ಮಾಲಿ ಪಾಟೀಲ್ ಅವರೇ ಹಾಗೂ ಬೆಂಗಳೂರು ಘಟಕದ ಅಧ್ಯಕ್ಷರಾದಂಥ HC ರಾಜಪ್ಪನವರೇ ಹಾಗೂ ನಮ್ಮ ಗ್ರಾಮದ ಒಂದು BJP ಕಾರ್ಯಕರ್ತೆ ಆದಂತಹ ಸುಲ್ತಾನವರೇ ಹಾಗೂ ವೇದಿಕೆಯಲ್ಲಿ ಈ ಒಂದು ಸಮಾರಂಭದಲ್ಲಿ ಆಗಮಿಸತಕ್ಕಂಥ ಎಲ್ಲ ಘಟಕಗಳ ಅಧ್ಯಕ್ಷರೇ, ಸದಸ್ಯರುಗಳೇ, ಕಾರ್ಯದರ್ಶಿಗಳೇ, ನಮ್ಮ ಊರಿನ ರೆಡ್ಡಿ ಸಮಾಜ ಬಂಧುಗಳೇ, ಅಲ್ಲದೆ ನಮ್ಮ ಗ್ರಾಮದ ಇತರ ನಾಗರಿಕ ಬಂಧುಗಳೇ, ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರುಗಳೇ ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ, ನಾನು ಹೆಚ್ಚು ಮಾತನಾಡೋಕ್ಕಾಗಲ್ಲ. ಈ ಭಾಷಣ ಮಾಡಿದ್ದೀಗೆ ಎಲ್ಲರನ್ನೂ ಕೂಡ ಸಂಬೋಧನೆ ಮಾಡುವುದೇ ಒಂದು ದೊಡ್ಡ ಸಮಯವನ್ನು ಕಳೆದುಕೊಂಡು ನಾನು ಕೆಲವೇ ಮಾತುಗಳಲ್ಲಿ ಗಮನಿಸ್ತೀನಿ. ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು, ಜಯಂತ್ಯೋತ್ಸವವನ್ನು ಹೆಣ್ಣು ಮಕ್ಕಳೇ ಮುಂದೆ ನಿಂತು ಮಾಡುವಂಥ ಒಂದು ಶಕ್ತಿಯನ್ನು ಆ ದೇವಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾವು ಗಂಡಸರು ಕೂಡ ಇದರಲ್ಲಿ ಭಾಗವಹಿಸ್ತೀವಿ. ಆ ನಾರಿ, ಆ ಶಿವಶರಣೆ ಒಂದು ಸೌಜನ್ಯ ಮೂರ್ತಿ. ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಲೋಭ ಇಂಥ ಯಾವುದೇ ಒಂದು ಈ ಗುಣಗಳನ್ನು ಜಯಿಸಿ ಆ ಒಂದು ಈ ಕುಲದ ಗೌರವವನ್ನು ಕಾಪಾಡಿದಂಥ ಮಹಾನ್ ಮಹಿಳೆ, ಚರಿತ್ರೆಯಲ್ಲಿ ಪಡೆದಿರ್ತಕ್ಕಂಥ ಒಂದು ಮಹಿಳೆ. ಆ ಮಹಿಳೆಯ ಹೇಮರೆಡ್ಡಿ ಮಲ್ಲಮ್ಮನವರ ಒಂದು ಸಿನಿಮಾ ಕೂಡ ಬಿಡುಗಡೆ ಆಯಿತು. ಆ ಹೇಮರೆಡ್ಡಿ ಮಲ್ಲಮ್ಮನವರ ಅನೇಕ ಅವರ ಜೀವನ ಚರಿತ್ರೆಯ ಬಗ್ಗೆ ಅನೇಕ ಗ್ರಂಥಗಳು ಕೂಡ ಬಿಡುಗಡೆ ಆಗಿದೆ. ಮಹಾನ್ ಸಾಧ್ವಿ ಅಂತ ಒಂದು ಸಾಧ್ವಿ ಆಗಲಿಕ್ಕೆ ಕಾರಣ ಅವರಲ್ಲಿರ್ತಕ್ಕಂಥ ತಾಳ್ಮೆಯ ಗುಣ. ಬಹಳ ತಾಳ್ಮೆ, ಎಷ್ಟೇ ಕಷ್ಟಗಳನ್ನು ಬಂದರೂ ಕೂಡ ಸಹಿಸಿಕೊಳ್ತಕ್ಕಂಥ ವ್ಯಕ್ತಿ. ಒಂದು ಕಡೆ ಹೇಳ್ತಾರೆ, ಎಷ್ಟೇ ಕಷ್ಟ ಬಂದರೂ ಕೂಡ, ನೋವು ಬಂದರೂ ಕೂಡ ಯೇಸು ಕ್ರಿಸ್ತನನ್ನ
ಶಿಲಿಗೆ ಏರಿಸ್ತಾ ಇರ್ತಾರೆ. ಮಳೆ ಬಡಿದು ಹಣಿಗೆಲ್ಲ ಮಳೆ ಬಡಿದು ಕಾಲಿಗೆಲ್ಲ ಮಳೆ ಬಡಿದು ಶಿಲಿಗೆ ಏರಿಸ್ತಾರೆ ಯಹೂದಿಗಳು. ಅವ ಒಂದು ಮಾತು ಹೇಳ್ತಾನೆ, ಅಂತ ನೋವಿನಲ್ಲಿ ಕೂಡ ಒಂದು ಮಾತು ಹೇಳ್ತಾರೆ, ಕ್ಷಮಿಸುವರ ನೆಲ ತಂದೆ, ಕ್ಷಮಿಸುವರ ನೆಲ ತಂದೆ ತಾವೇ ನೆಸಿಯು ಎಂಬುದನ್ನು ಅರಿಯುವರು ಅಂತ ಒಂದು ಮಹಾನ್ ವ್ಯಕ್ತಿ ಹೇಳಿದಂಥ ಒಂದು ಮಾತನ್ನು ನಾನು ಹೇಮರೆಡ್ಡಿ ಮಲ್ಲಮ್ಮನವರಿಗೆ ಅನ್ವಯಿಸಿದಲ್ಲಿ, ಹೇಮರೆಡ್ಡಿ ಮಲ್ಲಮ್ಮನವರಿಗೆ ಇಂಥ ಮಹಾನ್ ಕಷ್ಟಗಳನ್ನು, ಅನೇಕ ನೋವುಗಳನ್ನು ಕೊಟ್ಟಂತಹ ಅತ್ತೆ ನೆಗೆಣೆಯರು ಪ್ರತಿಯೊಬ್ಬರು ಕೂಡ ಏನು ನೋವನ್ನು ಕೊಟ್ಟರೋ ಆ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಆ ಒಂದು ಆ ಕುಟುಂಬವನ್ನು, ಸಮಾಜವನ್ನು ತಿದ್ದುವಂತಹ ಒಂದು ಕಾರ್ಯವನ್ನು